ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಉಮಾದೇವಿ ನಾಗರಾಜ್ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಪಡೆದಂತಹ ಅಪರೂಪದ ಕರ್ನಾಟಕದ ಅಪ್ಪಟ ಆಟಗಾರ್ತಿ ಅಂತಲೇ ಹೇಳ್ಬೋದು. ಸೊ ಅವರು ಏಕಲವ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ, 3 ಬಾರಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ, ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಪಡೆದಿದ್ದಾರೆ, 10 ಬಾರಿ ಕರ್ನಾಟಕ ಚಾಂಪಿಯನ್ಶಿಪ್ ಪಡೆದವರು, 4 ಬಾರಿ ಸ್ನೂಕರಲ್ಲಿ ಚಾಂಪಿಯನ್ಶಿಪ್ ಪಡೆದವರು, ಕರ್ನಾಟಕ ಚಾಂಪಿಯನ್ಶಿಪ್ಪನ್ನು ಪಡೆದವರು. ಸೊ ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ನಾನು ಹೇಳಿದ ಹಾಗೆ ಭಾಷೆ, ಒಬ್ಬ ಆಟಗಾರ ಇರ್ಬೋದು, ಸಂಗೀತಗಾರ್ತಿ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮೆರೆಯುವಂಥವ್ರಿಗೆ ಬರೀ ಪ್ರಾದೇಶಿಕ ಭಾಷೆ ಅಷ್ಟೇ ಇದ್ರೆ ಸಾಕಾಗಲ್ಲ. ಆಯಾ ದೇಶಗಳಲ್ಲಿ ಹೋದಾಗಿರ್ಬೋದು, ಆಯಾ ರಾಜ್ಯಗಳಲ್ಲಿ ಕಾಂಪೀಟ್ ಮಾಡಕ್ಕೆ ಹೋದಾಗ ಅಲ್ಲಿಯ ಭಾಷೆ ಕೂಡ ಗೊತ್ತಿರಬೇಕು, ಇಲ್ಲಾಂದ್ರೆ ಏನೆಲ್ಲ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಮ್ಮ ಜೊತೆ ಇದ್ದಾರೆ ಉಮಾದೇವಿ ಅವರೇ. ನೀವು ಹೇಳಿದ್ರಿ ತುಂಬಾನೇ ನನಗೆ ಕಷ್ಟಗಳು ಎದುರಾಯಿತು, ಆರ್ಥಿಕವಾಗಿರ್ಬೋದು, ಏನೇ ಇರ್ಬೋದು, ತೊಂದರೆಗಳು ಬಂತು, ನನಗೆ ಸುಮಾರು ಸರಿ ಬಂತು. ಬಟ್ ಅದನ್ನೆಲ್ಲ ನಾನು ಮೀರಿ ಕೂಡ ಇದರಲ್ಲಿ ಆಡಬೇಕು ಅಂತ ಒಂದು ಮನಸ್ಸು ಮಾಡಿ ಬಂದೆ ಅಂತ. ಸೊ ಯಾವತ್ತಾದ್ರೂ ನಿಮಗೆ ಆರ್ಥಿಕವಾಗಿ ಕಷ್ಟ ಆಗಿ ನಾನು ಈ ಆಟ ಬೇಡ, ನನಗೆ ನಿಲ್ಲಿಸ್ಬೋದಾ ಅಂತ ಆ ಥರ ಅನಿಸಿದ್ದಿದೆಯಾ, ಮುಜುಗರ ಆಗಿರ್ದಿದೆಯಾ? ಪ್ರಾಬ್ಲಮ್ ಎಲ್ಲರಿಗೂ ಬರುತ್ತೆ ಮೇಡಮ್. ಹಂಗನ್ಬಿಟ್ಟು ಹಿಂದೆ ಹೋದರೆ ಯಾವುದನ್ನು ಸಾಧನೆ ಮಾಡಲಿಕ್ಕೆ ಇಷ್ಟು ಮಟ್ಟಿಗೆ ಬರಲಿಕ್ಕೆ ಆಗ್ತಾನೇ ಇರಲಿಲ್ಲ. ತುಂಬ ಪ್ರಾಬ್ಲಮ್ ಬಂತು. ಬಟ್ ಅದರಲ್ಲೇ ಫೇಸ್ ಮಾಡ್ಕೊಂಡು ಹೋಗಿ 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 ಸ್ವಲ್ಪ ಈಗ ಸ್ಟ್ರಾಂಗ್ ಆಗಿದ್ದೀನಿ ಅನಿಸುತ್ತೆ ನನಗೆ. ಓಕೆ, ಇವಾಗ ಏನೇ ಸಮಸ್ಯೆ ಬರಲಿ ಗುರಿ ಮುಖ್ಯ ಅಲ್ವಾ? ಇಲ್ಲಿ ಅಷ್ಟೇ ಅಲ್ಲ, ನೀವು ನ್ಯಾಷನಲ್ ಲೆವೆಲಲ್ಲೆಲ್ಲ ಕಾಂಪೀಟ್ ಮಾಡಿ ಬಂದಿದ್ದೀರಾ, ಸೊ ಪ್ರಶಸ್ತಿ ಗೆದ್ದಿದ್ದೀರಾ, ಚಾಂಪಿಯನ್ ಆಗಿದ್ದೀರಾ, ನಮ್ಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ಸೊ ಅಲ್ಲಿ ಹೋದಾಗ ನಿಮ್ಗೇನಾದರೂ ಕಷ್ಟ ಅನಿಸಿದೆಯಾ ಭಾಷೆ ವಿಚಾರಕ್ಕೆ ಬಂದಿರೋದಾದರೆ? ನಾವು ಓದಿರೋದೆಲ್ಲ ಕನ್ನಡ ಮೀಡಿಯಮಲ್ಲಿ, ನಾವು ಮಾತಾಡೋದು ಮನೇಲೂ ಕನ್ನಡನೇ, ಆಫೀಸಲ್ಲೂ ಕನ್ನಡ. ಆದ್ದರಿಂದ ನಮಗೆ ಇಂಗ್ಲೀಷು ನಾಲೆಡ್ಜೇ ಇರೋದಿಲ್ಲ. ಮತ್ತು ನಾನು 2002ನಲ್ಲಿ ಇಂಗ್ಲೆಂಡ್ಗೆ ಹೋಗಿದೆ. ನನಗೆ ಆವಾಗ ಅಷ್ಟೊಂದು ಮಾತಾಡಲಿಕ್ಕೆ ಬರ್ತಿರಲಿಲ್ಲ. ಆವಾಗ ನಾನು ಬಂದು ಈಗ ಒಂದು 2-3 ಇಯರ್ಸಿಂದ ನಾನು ಇಂಗ್ಲೀಷ್ ಕ್ಲಾಸ್ಗೆ ಹೋಗ್ತೀನಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್. ಏನು ಹೇಳ್ತೀರಾ ನಮ್ಮ ವಿವರ್ಸಿಗೆ? ಅಂದರೆ ಯಾರೇ ಇರ್ಬೋದು, ಕ್ರೀಡೆ ಇರ್ಬೋದು, ಸಂಗೀತ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಭಾಷೆ ಎಷ್ಟು ಇಂಪಾರ್ಟೆಂಟು, ಯಾವ್ದು ರೀತಿ ಬೆಳೆಸ್ಕೊಂಡು ಹೋಗಬೇಕು ಅಂತೀರಾ? ಭಾಷೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಯಾಕಂದರೆ ಇವಾಗ ನಾವು ಹೊರಗಡೆ ಹೋಗೋವಾಗ ಮಾತಾಡಲೇಬೇಕಾಗುತ್ತೆ. ಆವಾಗ ನಾವು ಭಾಷೆ ಕಲ್ತಿದ್ರೆ ಅದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಭಾಷೆ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಕೊಡುತ್ತೆ. ನೀವು ಕನ್ನಡ ಮೀಡಿಯಮಲ್ಲಿ ಓದಿ ಈ ಒಂದು ಬಿಲಿಯರ್ಡ್ಸ್ ಅಂತ ಒಂದು ಇಂಡೋರ್ ಗೇಮಲ್ಲಿ ನೀವು ತೊಡಗಿಸ್ಕೊಂಡು ನಿಮ್ಮನ್ನು ನೀವು ಅಲ್ಲೆಲ್ಲ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಕಾಂಪೀಟ್ ಮಾಡಿದ್ದು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಆ್ಯಂಡ್ ನಿಮ್ಗದೊಂಥರ ಸ್ಫೂರ್ತಿ ಅಲ್ವಾ? ಅಲ್ಲಿ ಹೋದಾಗೆಲ್ಲ ಕಲಿಯೋಕ್ಕೆ ತುಂಬ ಇರುತ್ತೆ, ಭಾಷೆನ ಹೊರತುಪಡಿಸಿನೂ ತುಂಬ ಕಲಿಯೋಕ್ಕಿರುತ್ತೆ. ಸೊ ನಿಮಗೆ ತುಂಬ ಖುಷಿಯಾಗಿದ್ದಿರ್ಬೋದು, ಅಂದರೆ ಔಟ್ ಆಫ್ ಕಂಟ್ರಿ ಹೋಗಿರ್ಬೋದು, ಔಟ್ ಆಫ್ ಸ್ಟೇಟ್ ಹೋದಾಗ ತುಂಬ ಖುಷಿಯಾಗಿದ್ದೆ ಅವಾಗ? ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದಿದ್ದೆ ನನಗೆ ಭಾರಿ ಖುಷಿ. ಯಾಕಂದರೆ ನಾನು ಗೆದ್ದಿದ ತಕ್ಷಣವೇ ಅಲ್ಲಿ ವರ್ಲ್ಡ್ ಬಿಲಿಯರ್ಡ್ಸ್ ಅಸೋಸಿಯೇಷನ್ನು ಪ್ರೆಸಿಡೆಂಟು ಮೇಡಮ್ ಅವರು, ಮ್ಯಾಂಡಿ ಫಿಶರ್ ಅಂತ, ಅವರು ನಾವೇನಾದರೂ ಸ್ಪಾನ್ಸರ್ ಮಾಡಿದ್ರೆ ನೀವು ಬರ್ತೀರಾ ಅಂತ ಕೇಳಿದ್ರು. ಅದಕ್ಕಿಂತ ಬೇರೆ ಏನು ಬೇಕಿದೆ ಮೇಡಮ್ ನಮಗೆ? ಆ ಒಂದು ಗೌರವಕ್ಕಿಂತ ನನಗೆ ಅದು ತುಂಬ ಫೀಲ್ ಆಗುತ್ತೆ. ಎಸ್, ಅದೇ. ಮತ್ತು ಇಲ್ಲಿ ಬಂದಾಗ ನಾನು ಇಲ್ಲಿ ಎಲೆಕ್ಷನ್ನಿಗೆ ನಿಂತೆ, ನಮ್ಮ ಕರ್ನಾಟಕ ಸ್ಟೇಟ್ ಬಿಲಿಯರ್ಡ್ಸ್ ಅಸೋಸಿಯೇಷನಲ್ಲಿ. ಅಲ್ಲಿ ಸುಮಾರು 2,500-3 ಸಾವಿರ ಮೆಂಬರ್ಸ್ ಇದ್ದಾರೆ. ಅವರು ಯಾವ ಭಾಷೆ ಏನು ಎತ್ತ ಏನೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನನ್ನನ್ನು ಜಾಯಿಂಟ್ ಸೆಕ್ರೆಟರಿ ಆಗಿ ಗೆಲ್ಲಿಸಿ ಈಗ ಬಿಲಿಯರ್ಡ್ಸ್ ಚೇರ್ಮನ್ ಸ್ಥಾನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಅಪ್ಪ ಅಮ್ಮನ ಪ್ರೋತ್ಸಾಹ ಇದ್ದೇ ಇರುತ್ತೆ, ಅದ್ರ ಜೊತೆಗೆ ಹಾಗೇನೆ ಮುಂದುವರ್ಕೊಂಡು ಬಂದಾಗ ಪತಿಯ ಕುಟುಂಬ, ಸೊ ಆ ಒಂದು ಹೊಸ ಕುಟುಂಬದ ಪ್ರೋತ್ಸಾಹ ಕೂಡ ಬೇಕು. ನಿಮಗೆ ಯಾವ ರೀತಿ ಇದೆ ನಿಮ್ಮ ಪತಿಯ ಸಪೋರ್ಟ್? ನಮ್ಮ ಮಾವ ಅವರು ಫುಟ್ಬಾಲ್ ಪ್ಲೇಯರ್ ಮೇಡಮ್. ಅದರಿಂದ ಯಜಮಾನ್ರು ನನಗೆ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಅವರು ಸಿಸ್ಟರ್ಸ್ ಇಬ್ಬರಿದ್ದಾರೆ, ಅವರು ಅಷ್ಟೇ, ಅವರು ನಮಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ನಿಮ್ಮ ಮುಂದಿನ ಗುರಿ ಏನು ಅಂತ? ಈಗ ನಾನು ವರ್ಲ್ಡ್ ಚಾಂಪಿಯನ್ಶಿಪ್ ಗೆದ್ದೆ ಅಂತ ಒಂದು ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೆ. ಬಟ್ ಈಗ ನನಗೆ ನೆಕ್ಸ್ಟು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಕ್ವಾಲಿಫೈ ಆಗಿದ್ದೀನಿ. ಮತ್ತು ನಾನೀಗ ಈ ಸ್ಪೋರ್ಟ್ಸ್ನ ಮತ್ತು ಎಲ್ಲ ಆರ್ಡಿನರಿ ಸಮಾಜದವರು, ನಮ್ಮಂಥವರು ಎಲ್ಲರೂ ಮುಂದೆ ಬಂದು ಇದೂ ಆಡ್ಬೋದು ನಮ್ಮಂಥವ್ರು ಅಂತಲೂ ಕೂಡ ಯೋಚನೆ ಮಾಡ್ಬೋದು. ಇದು ಬರೀ ಪಾಶ್ ಆಟ ಅಲ್ಲ, ಎಲ್ಲ ವರ್ಗದವರು ಆಡ್ಬೋದು. ಅದಕ್ಕೆ ನಾನೇ ಉದಾಹರಣೆ.
ನಮ್ಮಲ್ಲಿ ಅಂದರೆ ಕೆಲವು ಗೇಮ್ಸ್ಗಳು, ಕೆಲವು ಕ್ರೀಡೆಗಳು ಮಾತ್ರ ತುಂಬಾ ಪ್ರಚಾರ ಪಡ್ಕೊಳ್ತವೆ. ಅದೊಂದು ಕ್ರೇಜ್ ಅಂತಲೇ ಹೇಳ್ಬೋದು. ಈ ಕ್ರಿಕೆಟ್ ಬಗ್ಗೆ ತುಂಬಾ ಕ್ರೇಜ್ ಇರುತ್ತೆ, ಹುಡುಗಿಯರಿರ್ಬೋದು, ಇಡೀ ಒಂದು ಜನರಲ್ಲಿ, ಎಲ್ಲ ಜನರಲ್ಲೂ ಕೂಡ. ಬಟ್ ಬೇರೆ ಇಂಡೋರ್ ಗೇಮ್ಸ್ ಇರ್ಬೋದು, ಔಟ್ಡೋರ್ ಗೇಮ್ಸ್ ಇರ್ಬೋದು, ಕೆಲವು ಗೇಮ್ಸ್ಗಳು ಗೌಣ ಆಗಿದಾವ ಅಂತ ಪ್ರಚಾರ ಸಿಕ್ಕಿಲ್ವಾ? ಏನು ಅನಿಸುತ್ತೆ ನಿಮಗೆ ಬಿಲಿಯರ್ಡ್ಸ್ ಕುರಿತಂತೆ ಏನು ಅನಿಸುತ್ತೆ? ಅಂದರೆ ಇವಾಗ ಬೇರೆ ಆಟಗಳಿಗೂ ಪ್ರಚಾರ ಸಿಕ್ಕಿದ್ರೆ ಅದೇ ರೀತಿ ಉತ್ತಮ ಮಟ್ಟದಲ್ಲಿ ಮೇಲ್ ಬರೋದಕ್ಕೆ ಸಾಧ್ಯ. ಫೆಡರೇಷನ್ ಆಗಲಿ, ಅಸೋಸಿಯೇಷನ್ಗಳಾಗಲಿ ಬರೀ ಕ್ರಿಕೆಟ್ ಒಂದನ್ನೇ ಬೈಕೊಂಡು ಎಲ್ಲ ಆಟಗಳನ್ನ ಗೌಣ ಮಾಡ್ತಿದ್ದಾರೆ. ನೀವೇ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಮತ್ತೆ ನಿಮಗೆ ಕರೆ ಬಂದಿದೆ, ಸೊ ಅದೇ ಕಾಂಪೀಟ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುವರ್ಣ ವಾಹಿನಿಗೆ. ಬಿಲಿಯರ್ಡ್ಸ್ ಚಾಂಪಿಯನ್ ಉಮಾದೇವಿ ನಿಜವಾಗ್ಲೂ ಕರ್ನಾಟಕದ ಅದ್ಭುತ ಅಪ್ಪಟ ಆಟಗಾರ್ತಿ, ಅಪ್ಪಟ ಪ್ರತಿಭೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಲಿಯರ್ಡ್ಸ್ ಚಾಂಪಿಯನ್ಶಿಪ್ ಪಡಿಬೇಕಾದ್ರೆ ಅವರ ಅಲ್ಲಿ ಒಂದು ಕಾರ್ಯ ಸಾಧನೆ ಇರ್ಬೋದು, ಅವರ ಒಂದು ಶ್ರದ್ಧೆ ಇರ್ಬೋದು, ಎಲ್ಲವೂ ಕೂಡ ಅಲ್ಲಿ ಕೌಂಟ್ ಆಗುತ್ತೆ. ಎಂತಹ ಒಂದು ಆರ್ಥಿಕ ಸವಾಲು ಬಂದಿರಲಿ ಅವೆಲ್ಲವನ್ನ ಮೆಟ್ಟಿ ನಿಂತು ತನ್ನ ಗುರಿ ಸಾಧನೆಯನ್ನು ಮೆರೆದವರು ಉಮಾದೇವಿ ಅವರು. ಈಗಿನ ಒಂದು ಕ್ರೀಡಾ ಪ್ರತಿಭೆಗಳಿಗೆ ಒಂದು ಮಾರ್ಗದರ್ಶಿ ಅಥವಾ ಪ್ರೇರಣೆ ಅಂತಲೇ ಹೇಳ್ಬೋದು. ಅವರು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಸೆಲೆಕ್ಟ್ ಆಗಿದ್ದಾರೆ. ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.